ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಆಲ್ರೆಡಿ ಇವಾಗ ನಾನು ಕಟಿಂಗ್ ವಿಡಿಯೋ ಪೇಪರ್ ಕಟಿಂಗ್ ವಿಡಿಯೋ ಹಾಕಿದ್ದೀನಿ. ಸ್ಲೀವ್ಸ್ ಬೇರೆ ಸಪ್ರೇಟ್ ವಿಡಿಯೋ ಹಾಕಿದ್ದೀನಿ, ಯಾಕೆಂದರೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ, ಒಂದೇ ಸಲ ನೋಡೋಕ್ಕೆ ಬೇಜಾರಾಗುತ್ತೆ ಅಂದ್ಬಿಟ್ಟು ಸ್ಲೀವ್ ಕಟಿಂಗ್ ಬೇರೆ ಬಾಡಿ ಕಟಿಂಗ್ ಬೇರೆ ಹಾಕಿದ್ದೀನಿ. ನೋಡಿ, ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಅದರಲ್ಲಿ ಇವಾಗ ಇದನ್ನೇ ಇಟ್ಕೊಂಡು ನಾವು ಬ್ಲೌಸ್ ಪೀಸ್ನ ಹೇಗೆ ಕಟ್ ಮಾಡೋದು ನೋಡೋಣ ಬನ್ನಿ. ಇದು ಮಾಮೂಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಪೀಸ್, ಇದು ಪೇಪರ್ ಕಟ್ಟಿಂಗಲ್ಲಿ. ನೀವು ಇದೇ ಥರ ಬೇಕಾದ್ರೆ ಕಟ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಸ್ಟಿಚ್ ಮಾಡ್ಕೋಬೋದು. ನಿಮ್ಮದೇ ಬ್ಲೌಸ್ಗಳು ಅದರ ಮೇಲೆ ರೆಗ್ಯುಲರ್ ಕಸ್ಟಮರ್ ಹತ್ರ ಅವ್ರದ್ದಾದ್ರೂ ಈ ಥರ ಮಾಡ್ಬೋದು. ಸದ್ಯಕ್ಕೆ ನಿಮ್ಮ ಬ್ಲೌಸ್ಗಳು, ಇವಾಗ ನಿಮ್ಮ ತಾಯಿ ತಂಗಿ ಆ ಥರದ ಬ್ಲೌಸ್ಗಳನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡ್ಬಿಡಿ. ಯಾವಾಗ ಬೇಕಾದರೂ ನೀವು ಇದೇ ಅಳತೆ ಇಟ್ಕೊಂಡು ಕಟ್ ಮಾಡ್ಕೋಬೋದು. ಮೆಜರ್ಮೆಂಟ್ ಏನು ತಗೊಳಂಗಿಲ್ಲ. ಟೈಟು ಲೂಸು ಬೇಕಂದರೆ ಆ ಕಡೆ ಈ ಕಡೆ ಸ್ವಲ್ಪ ಟೈಟು ಲೂಸ್ ಮಾಡ್ಕೋಬೋದು, ಆ ರೀತಿ ಇರುತ್ತೆ. ಫಸ್ಟ್ಗೆ ನಾನು ಈ ಬಾಡಿನ ಕಟ್ ಮಾಡ್ಕೋಬೇಕು. ಈ ರೀತಿ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ. ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಉದ್ದ ಸ್ಲೀವ್ಸ್ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ನೋಡಿಕೊಂಡು ಕಟಿಂಗ್ ಮಾಡ್ಕೊಳ್ಳಿ. ನಾನು ಇದು ಬಟ್ಟೆ ಕಮ್ಮಿ ಇರೋದ್ರಿಂದ ಹಾಫ್ ಸ್ಲೀವ್ಸ್ ಮಾಡ್ತಾಯಿದ್ದೀನಿ. 5.5 ಇಂಚಿಗೆ ತೊಗೋತಾ ಇದ್ದೀನಿ. ಹಾಗೆ ನೋಡಿ ನಿಮಗೆ ಎಷ್ಟು ಉದ್ದ ಬೇಕು ಅದು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಆ ರೀತಿ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಉದ್ದ ಇದೆಯೋ 5 ಕಾಲಿದೆ, ಇಲ್ಲೂ 5 ಕಾಲಿಗೆ ಕರೆಕ್ಟಾಗಿದೆ, ತೊಂದರೆ ಇಲ್ಲ. ಈ ರೀತಿ ಮಾರ್ಕ್ ಮಾಡಿದ್ದೀನಿ. ಇಷ್ಟು ತಗೋತೀನಿ ನಾನು ಸ್ಲೀವ್ಸ್ಗೆ, ಯಾಕೆಂದರೆ ಇದು ಬಟ್ಟೆ ಕಮ್ಮಿ ಇರೋದ್ರಿಂದ ನಾನು ಇಷ್ಟೇ ನೋಡಿ. ಇಷ್ಟೇ ಚೇಂಜ್ ಮಾಡ್ಕೋಬೇಕು ಅಂದರೆ, ಉದ್ದ ಬೇಕು ಅಂದರೆ ಹಿಂಗೆ ತೊಗೊಳ್ಳಿ, ಹಾಫ್ ಬೇಕು ಅಂದರೆ ಹಿಂಗೆ ಮಾಡ್ಕೊಳ್ಳಿ, ಅಷ್ಟೇ ನೋಡಿ. ಇಷ್ಟೇ, ಇದ್ರದ್ದೇನು ಚೇಂಜಿಂಗ್ ಬರೋಲ್ಲ, ಈ ಥರ ಬರುತ್ತೆ. ಅದಕ್ಕೆ ಇದು ಬಟ್ಟೆ ಕಮ್ಮಿ ಇರೋದ್ರಿಂದ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಬರುತ್ತೆ ಕಟ್ಟಿಂಗು. ಈ ರೀತಿ ಇಟ್ಕೋಬೇಕು. ಈಗ ಇಟ್ಕೊಂಡಾದ್ಮೇಲೆ ನಾನು ಹೇಳ್ದಂಗೆ ಇದಕ್ಕೆ ಅಲ್ಲಲ್ಲೊಂದು ಪಿನ್ ಹಾಕ್ಕೊಳ್ಳಿ. ಆವಾಗ ನಿಮಗೆ ಸ್ಟಿಪ್ಪಾಗಿ ಇರುತ್ತೆ. ಬಟ್ಟೆ ಜಾಸ್ತಿ ಕಮ್ಮಿ ಆಗಲ್ಲ. ಇದು ಬಟ್ಟೆ ಕಮ್ಮಿ ಇರೋದ್ರಿಂದ ನಾನು ಹಾಫ್ ಸ್ಲೀವ್ಸ್ ಇರ್ತಾ ಇರೋದು, ಇಲ್ಲ ದೊಡ್ಡದೇ ಇಟ್ಕೋತಿದ್ದೆ ಸ್ಲೀವ್ಸ್ನ. ಅಂದರೆ ಪ್ಲೇನ್ ಪೀಸು ಕಟಿಂಗ್ ಮಾಡಿ ಸ್ಟಿಚಿಂಗು ತೋರಿಸ್ಬೇಕಲ್ವಾ, ಹಾಗಾಗಿ ನೋಡಿ ಇಷ್ಟು ಬರುತ್ತೆ. ಇದು 5 ಇಂಚು ತೊಗೊಂಡಿದ್ದೀನಿ ಸ್ಲೀವ್ಸ್ ಉದ್ದ. ಇದರಲ್ಲಿ ಒಂದು ಪೀಸ್ ತಗೋತೀನಿ ಸಾಕು, 2 ಇರಿಟೇಷನ್ ಆಗುತ್ತೆ. ಇಟ್ಕೊಂಡು ಸಾಕು. ಇಲ್ಲಿ ಎಮ್ಮಿಂಗ್ ಬರುತ್ತೆ, ಸ್ವಲ್ಪ ಮೇಲೆ ಇಟ್ಕೊಳ್ಳೋಣ. ಎಷ್ಟು ಇಟ್ಕೊಂಡ್ರೆ ಸಾಕು, ಈಗ ಬರುತ್ತೆ. ಇವಾಗ ಇದಕ್ಕೆ ಒಂದು ಗುಂಡು ಪಿನ್ ಹಾಕ್ಕೊಳ್ಳೋಣ. ನೋಡಿ, ಇಲ್ಲೆಲ್ಲ ಅಲ್ಲೊಂದು ಗುಂಡು ಪಿನ್ ಹಾಕ್ಕೊಂಡಿದ್ದೀನಿ. ಗುಂಡು ಪಿನ್ ಈ ಥರ ಇದ್ದಾಗ ತುಂಬ ಹೆಲ್ಪ್ ಆಗುತ್ತೆ ನೋಡಿ. ನೋಡಿ ಈ ರೀತಿ ಆಯಿತು. ಈ ಕಡೆ ಸ್ಲೀವ್ಸ್ ಬರುತ್ತೆ. ಹೇಳಿದ್ನಲ್ಲ, ಸ್ಲೀವ್ಸ್ಗೆ ಏನಿಲ್ಲ, ಸ್ಲೀವ್ಸ್ಗೆ ಜಾಯಿಂಟಿಂಗ್ ಬಂದೇ ಬರುತ್ತೆ. ಇದು ಎಮ್ಮಿಂಗ್ ಬರುತ್ತೆ, ಎಮ್ಮಿಂಗು ಮತ್ತು ಈ ಕಡೆ ಎಮ್ಮಿಂಗ್ ಬರುತ್ತೆ ಸ್ಲೀವ್ಸು. ಹಾಗಾಗಿ ಇವಾಗ ಕಟಿಂಗ್ ಮಾಡ್ಕೋತೀನಿ ನೋಡಿ. ಫಸ್ಟ್ಗೆ ಈ ಕಡೆದು ಇದೇನು ನಮ್ಮದು ಪೇಪರ್ ಕಟಿಂಗ್ ಇದೆ ಅಷ್ಟೇ ಅಳತೆಗೆ ಕಟ್ ಮಾಡ್ಕೋಬೇಕು. ಏನು ಎಕ್ಸ್ಟ್ರಾ ತೊಗೊಳೋದೇನು ಬೇಡ. ಅದು ಏನೇನು ಮಾರ್ಕ್ ಇದೆ ಅದೇ ಮಾರ್ಕಿಗೆ ತಗೊಂಡು ಕಟ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಮತ್ತೆ ಇಲ್ಲಿ ಕಟ್ ಮಾಡ್ಕೋತೀನಿ. ಮತ್ತು ಪಿನ್ ಹಾಕಿರೋದ್ರಿಂದ ಏನೂ ಆಗೋಲ್ಲ, ನೀಟಾಗಿ ಕಟ್ ಮಾಡ್ಕೊಳ್ಳಿ ಅಷ್ಟೇ. ಈ ಥರ ಕಟ್ ಮಾಡ್ಕೊಳ್ಳೋಣ. ಇದು ಕಾಟನ್ ಪೀಸ್ ಆಗಿರೋದ್ರಿಂದ ಎಕ್ಸ್ಪೆಂಡ್ ಆಗಿಬಿಡುತ್ತೆ, ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಈ ಥರದ ಪೀಸ್ ಆದರೆ, ಪಾಲಿಸ್ಟರ್ ಆದರೆ ಏನೂ ಆಗೋಲ್ಲ.
ಕಾಟನ್ ಪೀಸ್ ಆದರೆ ಸ್ವಲ್ಪ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಎಕ್ಸ್ಪೆಂಡ್ ಆಗಿಬಿಡುತ್ತೆ, ನೋಡ್ಕೋಬೇಕು. ಏನಿಲ್ಲ ಆಯ್ತಲ್ಲ, ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಸೈಡ್ಗೆ ಇಟ್ಬಿಟ್ಟು ಮತ್ತೆ ಇವಾಗ ಇದನ್ನು ಬ್ಯಾಕ್ ಕಟ್ ಮಾಡ್ಕೊಳ್ಳೋಣ. ಹೇಗಿದೆ ಹಾಗೇನೆ ಅಷ್ಟೇ, ಇದನ್ನೇನು ಚೇಂಜ್ ಮಾಡೋಂಗಿಲ್ಲ. ಇದನ್ನು ಅಷ್ಟೇ ನೋಡಿ, ಅಷ್ಟೇ. ಅಷ್ಟೇ ತಗೊಂಡು ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಎಮ್ಮಿಂಗ್ ಬರುತ್ತೆ ಈ ಕಡೆ. ಇವಾಗ ಇದು ಹೇಗಿದೆ ಹಾಗೇ ಕಟ್ ಮಾಡ್ಕೋಬೇಕು. ಫಸ್ಟ್ ಟೈಮ್ ಮಾಡುವಾಗ ಸುಮ್ಮನೆ ಬೇರೆ ಡಿಸೈನ್ ಬೇಡ ಅಂತ ರೌಂಡ್ ಶೇಪ್ ಇಟ್ಟಿದ್ದೀನಿ. ಅಷ್ಟೇ. ಈ ರೀತಿ ಆಯಿತು, ಏನು ತೊಂದರೆ ಇಲ್ಲ. ಆರಾಮಾಗಿ ಇವಾಗ ಸ್ಟಿಚಿಂಗ್ ಮಾಡ್ಕೊಳ್ಳೋದು. ಇದಕ್ಕೆ ನಾನು ತೋರಿಸ್ತೀನಿ ಸ್ಲೀವ್ಸ್ ಹೇಗೆ ಮಾಡೋದು ಅಂತ. ಇವಾಗ ಇದು ಸಪ್ರೇಟಾಗಿ ಇಟ್ಕೊಳ್ಳಿ, ಯೂಸ್ ಆಗುತ್ತೆ, ಅದು ವೇಸ್ಟ್ ಅಂತೂ ಆಗೋಲ್ಲ. ಇವಾಗ ಬ್ಯಾಕ್ ಇದು ಫ್ರಂಟ್ನ ಬೇಕು ಅಂದರೆ ನಾನು ಹೇಳ್ದಂಗೆ ಇದರಲ್ಲಿ ವೀಲರಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಯಾಕೆಂದರೆ ಅದು ನಿಮಗೆ ಮಾರ್ಕ್ ಆದರೆ ಕೆಳಗಡೆ ಮಾರ್ಕ್ ಇಳಿಯುತ್ತೆ. ಅದಕ್ಕೆ ಆಯಿತಾ. ಈಗ ಇದನ್ನು ತೆಗೆದುಬಿಟ್ಟು ಸಪ್ರೇಟಾಗಿ ಇಟ್ಕೊಳ್ಳೋಣ. ಇವಾಗ ಇದೇನಾದರೂ ನಿಮ್ಮ ಹೆಸರು ಆ ಥರ ಇದ್ದರೆ ಹೆಸರು ಇಟ್ಕೊಂಡ್ರೆ ಆಯಿತು, ರೆಡಿ ಮಾಡಿಟ್ಕೊಂಡ್ರೆ ಆಯಿತು. ಅಷ್ಟೇ. ಇದು ಆಲ್ರೆಡಿ ಇಲ್ಲಿ ಮಾರ್ಕ್ ಇದೆಯಲ್ಲ, ಮಾರ್ಕ್ ಮೇಲೆ ನಾನು ವೀಲರಲ್ಲಿ ಮಾಡೋದ್ನಲ್ಲ, ಆ ಮಾರ್ಕ್ ಮೇಲೆ ಮಾರ್ಕ್ ಮಾಡಿದ್ದೀನಿ ನೋಡಿ. ಇಷ್ಟೇ, ಈಸಿಯಾಗಿ ಆಗ್ಬಿಡುತ್ತೆ, ತೊಂದರೆ ಏನಿಲ್ಲ. ಆಯಿತು. ಈಗ ಇದು ಆಯಿತಾ. ಈಗ ಈ ಪೀಸ್ಗಳಲ್ಲೆಲ್ಲ ನಾವು ಯಾವ ರೀತಿ ಅದಕ್ಕೆ ಬೆಲ್ಟ್ ಪಟ್ಟಿ ಎಲ್ಲ ರೆಡಿ ಮಾಡ್ಕೋಬೇಕು ನೋಡೋಣ. ಫಸ್ಟ್ಗೆ ಮೇಲೆ ಸ್ಲೀವ್ಸ್ ತೊಗೊಂಡ್ಬಿಡೋಣ. ಸ್ಲೀವ್ಸ್ಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಅದಕ್ಕೆ ನಾನು ಬಟ್ಟೆ ಇಷ್ಟೇ ಇರೋದ್ರಿಂದ ಸ್ಲೀವ್ಸ್ನ ಚಿಕ್ಕದು ತೊಗೊಂಡಿದ್ದೀನಿ, 5 ಇಂಚಿಗೆ ಸಾಕು ಅಂತ. ಬಟ್ಟೆ ಕಮ್ಮಿ ಇದ್ದಾಗ ಅವರು ಹಾಗೆ ಹೇಳ್ತಾರೆ, ಸ್ವಲ್ಪ ಕಮ್ಮಿ ತುಂಡ ಇಟ್ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ, ಬಟ್ಟೆ ಇಲ್ವಲ್ಲ ಅಂತಾರೆ. ಆ ಥರ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅವರು ಬಟ್ಟೆ ಕಮ್ಮಿ ಇದ್ದಾಗ ತುಂಡ ಇಡ್ಸ್ಕೊತಾರೆ. ಇದು ಎಮ್ಮಿಂಗ್ ಬರುತ್ತೆ. ಈ ಥರ ಫಸ್ಟ್ಗೆ ಒಂದು ಇಂಚಿಗೆ 3/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ, ಸಾಕು. ಎಮ್ಮಿಂಗ್ ಮಾಡಲೇಬೇಕಲ್ಲ, ಪ್ಲೇನ್ ಪೀಸ್ ಆದರೆ ಎಮ್ಮಿಂಗ್ ಬಂದೇ ಬರುತ್ತೆ. ಓಕೆನಾ. ಈ ರೀತಿ ಇಟ್ಕೊಂಡು ಈಗ ಇದು ನಾನು ಹೇಳಿದಾಗೆ ಇದನ್ನು ಈ ರೀತಿ ಇಟ್ಕೊಬೋದು. ಇಲ್ಲ ಅಂದರೆ ನೀವು ಮಧ್ಯಕ್ಕೂ ಇಟ್ಕೊಬೋದು, ಯಾಕೆಂದರೆ ಇದು ಮಧ್ಯ ಗೊತ್ತಾಗಲ್ಲ ಅನ್ನೋದಾದರೆ ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡು ಈಗ ಇಟ್ಕೊಳ್ಳೋಣ. ಓಕೆನಾ. ಇಲ್ಲೇನಿದೆ ಇಷ್ಟು ಇಟ್ಕೊಳ್ಳೋಣ ಆಯಿತಾ. ಇಲ್ಲಿ ನಮಗೆ ಮಾರ್ಕ್ ಬರುತ್ತೆ, ಎಲ್ಲಿಗೆ ಬರಬೇಕಿದು ಅಂತ ಮಾರ್ಕ್ ಇದೆ ನೋಡಿ. ಇಲ್ಲಿಂದ ಇಲ್ಲಿಗೆ ಬರುತ್ತೆ ಆಯಿತಾ. ಇಲ್ಲಿ ಜಾಯಿಂಟ್ ಬರುತ್ತೆ, ಜಾಯಿಂಟ್ ಮಾಡ್ಕೋಬೇಕು. ಈಗ ಇಲ್ಲಿಂದ ಬೇಕಾದರೆ ನೀವು ಏನಿಲ್ಲ, ಈ ಥರ ಸ್ವಲ್ಪ ಕ್ರಾಸಾಗಿ ಹಿಂಗೆ ತೊಗೊಂಡ್ರೂ ಆಗುತ್ತೆ. ಇಲ್ಲ ಇದರಲ್ಲೇ ತೊಗೋತೀನಿ ಅಂದ್ರೂ ತೊಗೋಬೋದು, ತೊಂದರೆ ಏನಿಲ್ಲ. ಸುಮ್ಮನೆ ತೋರಿಸ್ತಾ ಇದ್ದೀನಿ ನಾನು. ಆಯಿತಾ. ಈ ಕಡೆನೂ ಒಂದು ಮಾರ್ಕ್ ಮಾಡ್ಕೊಂಬಿಡೋಣ. ಆಯಿತಾ. ಏನಕ್ಕಪ್ಪ ಈ ಥರ ಮಾಡ್ತಾಯಿದ್ದೀನಿ ಅಂದರೆ, ಇದು ಪ್ಲೇನ್ ಇರೋದ್ರಿಂದ, ಬಟ್ಟೆ ಸಾಲ್ಟೇಜ್ ಇರೋದ್ರಿಂದ ಈ ಥರ. ಬಟ್ಟೆ ಜಾಸ್ತಿ ಇದ್ದರೆ ಏನು ತೊಂದರೆ ಇಲ್ಲ, ಬಟ್ಟೆ ಕಮ್ಮಿ ಇದ್ದಾಗ ಈ ರೀತಿ ಮಾಡ್ಕೋಬೇಕಾಗುತ್ತೆ. ಆಯಿತಾ. ಕರೆಕ್ಟಾಗಿ ಮಧ್ಯೆ ಇಟ್ಕೊಳ್ಳೋಣ, ಇದು ಬರುತ್ತೆ. ಓಕೆನಾ. ಇಲ್ಲ ಅಂದರೆ ಇದನ್ನು ತೆಗೆದಿಟ್ಟು ಬೇಕಂದರೆ
ಮಧ್ಯ ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಇಟ್ಕೊಬೇಕು. ಓಕೆ, ಇಲ್ಲ ಅಂದರೆ ಸುಮ್ಮನೆನಕ್ಕೆ ಇದು ಕಟ್ ಮಾಡ್ತೀನಿ. ಕಟ್ ಮಾಡಿದ್ರೆ ನೆಕ್ಸ್ಟ್ ನೀವು ಅಡ್ಜಸ್ಟ್ ಮಾಡಿ ದೊಡ್ಡ ಪೀಸ್ ಬೇಕಂದರೆ ಇದು ಮಾಡ್ಕೊಳ್ಳಿ. ಓಕೆನಾ? ಯಾಕೆಂದರೆ ನಿಮ್ಗೆ ಇಟ್ಟು ತೋರ್ಸೋಕ್ಕೆ ಇಲ್ಲಿ ಕನ್ಫ್ಯೂಸ್ ಆಗ್ತಾಯಿದೆ, ಅದಕ್ಕೋಸ್ಕರ ಅಷ್ಟೇ. ನೋಡಿ ಏನು ಹೇಳ್ಕೋಬೇಕು, ಬೇಕು ಅಂದರೆ ಉದ್ದ ಸೂಸ್ಬೇಕಂದ್ರೆ ನಿಮ್ಮ ಬ್ಲೌಸಲ್ಲಿ ಹೇಗಿರುತ್ತೆ ಅದು ತೊಗೊಳ್ಳಿ. ಓಕೆನಾ? ಇದು ಬಟ್ಟೆ ಕಮ್ಮಿ ಇರೋದ್ರಿಂದ ನಾನು ಚಿಕ್ಕ ಸ್ಲೀವ್ಸ್ನೇ ರೆಡಿ ಮಾಡ್ಕೊತಾ ಇದ್ದೀನಿ. ಓಕೆನಾ? ಈಗ ಈಸಿಯಾಗಿ ತೋರಿಸ್ತೀನಿ. ಈಗ ನಮಗೆ ಕನ್ಫ್ಯೂಸ್ ಆಗೋಲ್ಲ, ಯಾಕೆಂದರೆ ಕರೆಕ್ಟಾಗಿ ಸಿಗುತ್ತೆ ಅಂತೆ. ಆ ಕಡೆ ಹೆಚ್ಚು ಕಮ್ಮಿ ಆದಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂತ, ಅದಕ್ಕೋಸ್ಕರ. ಈಗ ಮತ್ತೆ ಈ ರೀತಿ ಪಿನ್ ಹಾಕೊಂಡ್ಬಿಟ್ಟು ಇಲ್ಲೇನು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿಗೆ ಮಾರ್ಕ್ ಮಾಡ್ಕೊತೀನಿ. ಜೈಂಟಿಗೆ ಬಂದೇ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಆಲ್ರೆಡಿ ಶೇಪ್ ಎಲ್ಲ ತೆಗೆದಿದ್ದೀವಲ್ಲ ಅದಕ್ಕೋಸ್ಕರ. ನೋಡಿ ಎಲ್ಲ ಆಲ್ರೆಡಿ ಶೇಪ್ ತೆಗೆದಿದೆ. ಇಲ್ಲಿ ಇವಾಗ ಇದೇನಿದೆ ಹೀಗೇ ಕಟ್ ಮಾಡ್ಕೊಳ್ಳೋಣ. ಆಯಿತಾ? ಇವಾಗ ಇದನ್ನು ಬೇಕಾದ್ರಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಅಂತ ಈ ರೀತಿ ಮಾಡ್ಕೊಳ್ತೀವಿ. ಆಲ್ರೆಡಿ ಜಾಯಿಂಟಿಂಗ್ ಬರುತ್ತೆ, ಜಾಯಿಂಟ್ ಮಾಡ್ಕೊಳ್ಳೋಣ. ಆಮೇಲೆ ನೋಡಿ ಈ ರೀತಿ ಬಂತು. ಓಕೆನಾ? ನೀಟಾಗಿ ಬಂತು, ಈ ಥರ ಬಂತು. ಇಲ್ಲಿ ಜಾಯಿಂಟಿಂಗ್ ಬರುತ್ತೆ. ಇವಾಗ ಇದರಲ್ಲಿ ಇದಿಷ್ಟು ಪೀಸಲ್ಲಿ ನಾವು ಬೆಲ್ಟಿಗೆ ರೆಡಿ ಮಾಡ್ಕೋಬೇಕು. ಮತ್ತು ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ, ಎಮ್ಮಿಂಗಿಗೆ ಎಲ್ಲ ಹಾಕ್ಕೋಬೇಕಾಗುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಈ ಥರ ಆಲ್ರೆಡಿ ಬೆಲ್ಟ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಆ ಬೆಲ್ಟ್ ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಓಕೆನಾ? ಏನು ಬೆಲ್ಟ್ ಇದೆ ಆಲ್ರೆಡಿ ಇದು ಕರೆಕ್ಟಾಗಿರೋದ್ರಿಂದ ನಮಗೇನು ತೊಂದರೆ ಇಲ್ಲ. ಈ ರೀತಿ ಫಸ್ಟ್ಗೆ ಒಂದು ಗುಂಪಿನ ಹಾಕಿ ಇಟ್ಕೊಳ್ಳೋಣ. ಏನಕ್ಕಪ್ಪ ಅಂದರೆ ಇದು ಪೇಪರ್ ಅಲ್ವಾ, ಸ್ವಲ್ಪ ಆ ಕಡೆ ಈ ಕಡೆ ಇದಾಗಬಾರ್ದು ಅಂತ ಅಷ್ಟೇ. ಆಯಿತು? ಈ ರೀತಿ ಮಾಡಿಕೊಂಡು ತೆಗೆದುಬಿಡೋಣ. ಮತ್ತು ಈ ಕಡೆನೂ ತೆಗೆಯೋಣ. ಆಯಿತಾ? ಈ ಕಡೆ ಕೆಳಗಡೆನೂ ತೆಗೆಯೋಣ. ಆಯಿತು, ಡಬಲ್ ಪಟ್ಟಿ ಇದು ಬೆಲ್ಟ್ ಆಯಿತು. ಮತ್ತು ಇಲ್ಲಿಗೂ ಸ್ವಲ್ಪ ಜಾಯಿಂಟಿಂಗ್ ಬರುತ್ತೆ, ಯಾಕಂದರೆ ಇಲ್ಲಿ ಸ್ವಲ್ಪ ಜಾಯಿಂಟಿಂಗ್ ಇದೆಯಲ್ಲ, ಜಾಯಿಂಟ್ ಮಾಡ್ಕೊಳ್ಳೇಬೇಕು, ವಿಧಿಯಿಲ್ಲ. ಈ ಜಾಯಿಂಟಿಂಗಿಗೆ ಈ ರೀತಿ ತಗೊಳ್ಳೋದು ನೋಡ್ತೀನಿ, ಯಾವ ರೀತಿ ತಗೊಂಡ್ರೆ ಬೆಟರ್ ಆಗುತ್ತೆ. ಇಷ್ಟಾದರೆ ಸಾಕು. ಇದಿಷ್ಟು ಕಟ್ ಮಾಡ್ಕೊಳ್ಳೋಣ. ಆಯಿತು, ಇದಿಷ್ಟನ್ನು ಸಪ್ರೇಟಾಗಿ ಇಡೋಣ. ಆಯಿತು, ಬೆಲ್ಟ್ಗೆ ಅದೊಂದೇ ಸಾಲಲ್ಲ, ಇನ್ನೂ ಬೇಕಾಗುತ್ತೆ. ಇದರಲ್ಲಿ ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿಗೆ ಇದು ಸಿಂಗಲ್ ಪಟ್ಟಿ, ಇದು ಡಬಲ್ ಪಟ್ಟಿ ಅಡ್ಜಸ್ಟ್ ಮಾಡೋಣ. ಆಯಿತಾ? ಈ ಬೆಲ್ಟ್ ಪಟ್ಟಿಗೆ ಇನ್ನೂ 2 ಪೀಸು ಅದು ಬೇರೆ ಹಾಕ್ಕೊಡೋಣ ಸಪ್ರೇಟಾಗಿ. ಇದರಲ್ಲಿ ಬಂದುಬಿಟ್ಟು ನಮಗೆ ಎಮ್ಮಿಂಗಿಗೆ ಪೀಸ್ ಕಟ್ ಮಾಡ್ಕೊಬಿಡೋಣ. ಕ್ರಾಸ್ ಪಟ್ಟಿ ಬೇಕು, ನೋಡ್ಕೋಬೇಕು ನಮ್ಮ ಬಟ್ಟೆ ಎಷ್ಟಿರುತ್ತೆ ಅದ್ರ ಮೇಲೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಎಮ್ಮಿಂಗಿಗೆ ಬೇಕಲ್ಲ ಬಟ್ಟೆ, ಅದಕ್ಕೋಸ್ಕರ. ನೋಡಿ ಇವಾಗ ಈ ರೀತಿ ಇರುತ್ತಲ್ಲ, ಇದನ್ನು ಕ್ರಾಸಾಗೆ ತೊಗೋಬೇಕು, ಸ್ಟ್ರೈಟ್ ತೊಗೊಳಕ್ಕಾಗಲ್ಲ. ಈ ರೀತಿ ಇಟ್ಕೊಂಡು ಕ್ರಾಸಾಗೆ ತೊಗೋಬೇಕಾಗತ್ತೆ. ಹಿಂಗೆ ಇಲ್ಲ ಈ ಥರ ತೋರಿಸ್ತೀನಿ. ಈ ರೀತಿ ಇದೆಯಲ್ಲ, ಯಾವಾಗಲೂ ಈ ರೀತಿ ಕ್ರಾಸ್ ಪಟ್ಟಿನೇ ತೊಗೋಬೇಕು. ಎಮ್ಮಿಂಗ್ ಆಗಲಿ ಪೈಪಿಂಗ್ ಆಗಲಿ ಯಾವುದೇ ಆದ್ರೂ ಈ ಥರ ಕ್ರಾಸಾಗಿ ಹಿಂಗೆ ಎಕ್ಸ್ಪೆಂಡ್ ಆಗಬೇಕು, ಆ ಥರ ಇರಬೇಕು. ಈಗ ಇದು ನೋಡಿಕೊಂಡು 1-1.5 ಇಂಚು
ಸಾಕು. ಸಖತ್ ಚಿಕ್ಕದು ಕಟ್ ಮಾಡ್ಕೋಬೇಡಿ, ದೊಡ್ಡದಾದರೂ ಎಕ್ಸ್ಟ್ರಾ ಬಟ್ಟೆ ತೆಗಿಬೋದು, ತೊಂದರೆ ಇಲ್ಲ. ಆದರೆ ಚಿಕ್ಕದು ಮಾಡ್ಕೊಂಬಿಟ್ರೆ ಜಾಯಿಂಟ್ ಮಾಡಿದಾಗ ಇನ್ನೂ ಚಿಕ್ಕದಾಗ್ಬಿಡುತ್ತೆ, ಆವಾಗ ಸ್ಟಿಚಿಂಗ್ ಮಾಡೋಕ್ಕೆ ಆಗಲ್ಲ. ಆ ಥರ ಪ್ರಾಬ್ಲಮ್ ಮಾಡ್ಕೊಬೇಡಿ, ಸ್ವಲ್ಪ ದೊಡ್ಡದೇ ಕಟ್ ಮಾಡ್ಕೊಳ್ಳಿ, ಏನು ತೊಂದರೆ ಆಗಲ್ಲ ಆಯಿತಾ. ಜಾಯಿಂಟಿಂಗ್ ಇದ್ದರೆ ಈ ಥರ ಕಟ್ ಮಾಡ್ಕೊಳ್ಳಿ ಆಯಿತಾ. ಇದು ಬಂದುಬಿಟ್ಟು ನಮಗೆ ಇದ್ರ ಪೀಸು, ಈ ಕಡೆನೂ ಬೇಕಾದರೆ ಕಟ್ ಮಾಡ್ಕೊಳ್ಳೋಣ. ಯಾಕಂದರೆ ಎಮ್ಮಿಂಗ್ ಆಗಿರೋದನ್ನ ಸ್ವಲ್ಪ ಜಾಸ್ತಿನೇ ಬೇಕು ಪೀಸು, ಕಮ್ಮಿ ಇದ್ದರೆ ಸಾಕಾಗಲ್ಲ. ಮತ್ತೆ ಬೇಕು ಅಂದರೆ ಬೇರೆ ಪೀಸ್ ಕಟ್ ಮಾಡಬೇಕಾಗುತ್ತೆ, ಅದಕ್ಕೆ ಇದೇ ತೊಗೊಂಡ್ಬಿಟ್ರೆ ಬೆಟರ್ ಆಯ್ತದೆ ಅಲ್ವಾ. ಅಷ್ಟೇ. ಅಂದರೆ ಇದು ಡೀಪ್ ಇರೋದ್ರಿಂದ ಬಟ್ಟೆ ಜಾಸ್ತಿ ಬೇಕಾಗುತ್ತೆ. ಇದು ಎಮ್ಮಿಂಗ್ ಪಟ್ಟಿ, ಇದು ಬಂದ್ಬಿಟ್ಟು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಜಾಯಿಂಟ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕು. ಇದಕ್ಕೆ ಆಲ್ರೆಡಿ ಇದಕ್ಕೂ ಪೀಸ್ ತೊಗೊಂಡಿದ್ದೀನಿ, ಇದಕ್ಕೆಲ್ಲ ರೆಡಿ ಆಯಿತು. ಇದಕ್ಕೆ ಮಾತ್ರ ಇನ್ನು 2 ಪೀಸ್ ಇದು ಮೇಲ್ಗಡೆಗೆ ಬರುತ್ತೆ, 2 ಪೀಸನ್ನ ಒಳಗಡೆ ಕೊಡೋಕ್ಕೆ ಸಪ್ರೇಟ್ ಪೀಸ್ ತೊಗೋಬೇಕು, ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಇವಾಗ ಈ ರೀತಿ ಪೇಪರ್ ಕಟ್ಟಿಂಗ್ ಇಟ್ಕೊಂಡು ಬಟ್ಟೆನ ಕಟ್ ಮಾಡ್ಕೋಬೇಕು ನೋಡಿ. ಈ ರೀತಿ ಕಟ್ಟಿಂಗ್ ಆಗಿದೆ, ಈ ರೀತಿ ಎಲ್ಲ ಪೀಸನ್ನು ಕಟ್ ಮಾಡಿದ್ದೀನಿ. ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಬೆಲ್ಟು ಎಲ್ಲ ರೆಡಿಯಾಗಿದೆ. ಈಗೇನಿದ್ರೂ ನಾವು ಸ್ಟಿಚಿಂಗ್ ಮಾಡಬೇಕಷ್ಟೆ ನೋಡಿ. ಇದಕ್ಕೂ ಜಾಯಿಂಟಿಂಗ್ಗೆ ಈ ಪೀಸನ್ನು ಇಟ್ಕೊಂಡಿದ್ದೀನಿ ಇಲ್ಲೇ. ಈ ಥರ ಮಾಡಿದಾಗ ಬಟ್ಟೆ ಒಂಚೂರು ವೇಸ್ಟ್ ಆಗೋಲ್ಲ, ನಮಗೆ ಎಲ್ಲದಕ್ಕೂ ಬಟ್ಟೆ ಅಡ್ಜಸ್ಟ್ ಆಯಿತು ನೋಡಿದ್ರಾ. ಹಾಗೆ ಬಟ್ಟೆ ಎಷ್ಟರಲ್ಲಿ ಇರುತ್ತೆ ಅಷ್ಟರಲ್ಲಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಈ ಥರ. ಇವಾಗ ಇದನ್ನು ಸ್ಟಿಚಿಂಗ್ ವೀಡಿಯೋ, ಇದು ಕಟ್ಟಿಂಗ್ ವೀಡಿಯೋ, ಪೇಪರ್ ಕಟ್ಟಿಂಗಲ್ಲಿ ಬ್ಲೌಸ್ ಪೀಸ್ನ ಹೇಗೆ ಕಟ್ ಮಾಡೋದು ಅಂತ ತೋರಿಸಿದ್ದೀನಿ. ನೆಕ್ಸ್ಟು ನಾನು ಬ್ಲೌಸ್ನ ಸ್ಟಿಚಿಂಗ್ ಮಾಡೋದು ತೋರಿಸ್ತೀನಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.